Hello viewers, welcome to Baswa ITA Manvi channel. So previous class ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅರೇಸ್ ಬಗ್ಗೆ. ವಾಟ್ ಈಸ್ ಅರೇ ಆ್ಯಂಡ್ ಟೈಪ್ಸ್ ಆಫ್ ಅರೇದಲ್ಲಿ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಅರೇನ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಥರ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಹೊಸದಾಗಿರೋಂಥ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ. ಸೊ ನೋಡೋಣ, ಇಲ್ಲಿ ಲಿಸ್ಟ್ ಅಂತ ಹೇಳಿ ಡಿಸ್ಕಸ್ ಮಾಡ್ತಾಯಿದ್ವಿ ಇವತ್ತಿನ ಟಾಪಿಕಲ್ಲಿ. ವಾಟ್ ಈಸ್ ಲಿಸ್ಟ್? ಓಕೆ, ಸೊ ಲಿಸ್ಟ್ ಅಂದರೆ ಏನಂದರೆ ಲಿಂಕ್ಡ್ ಲಿಸ್ಟ್ ಆರ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಸಿಮಿಲರ್ ಟು ದಟ್ ಆಫ್ ಅರೇಸ್. ಸೊ ವಾಟ್ ಈಸ್ ಲಿಸ್ಟ್ ಮೀನ್ಸ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಮೀನ್ಸ್ ಒಂದು ಆರ್ಡರ್ ವೈಸಲ್ಲಿರುತ್ತೆ. ಯಾವ ರೀತಿ ಅಂದರೆ ಒಂದು ಸ್ಟ್ರಕ್ಚರ್ ನೋಡ್ಬೋದು, ಓಕೆ, ಲೀನಿಯರಲ್ಲಿ ಇರುತ್ತೆ. ಬಟ್ ದ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ದ ಎಲಿಮೆಂಟ್ಸ್ ಆರ್ ನಾಟ್ ಸೇವ್ಡ್ ಇನ್ ದ ಸೀಕ್ವೆನ್ಷಿಯಲ್ ಮೆಮೊರಿ ಲೊಕೇಶನ್ಸ್. ಸೊ ಏನಂತಂದರೆ ಆರ್ಡರ್ ವೈಸ್ ಇರುತ್ತೆ, ಆದರೆ ಏನಾಗುತ್ತೆ ಅದ್ರ ಜೊತೆಗೆ ಮೆಮೊರಿ ಲೊಕೇಶನ್ಸ್ ಹೇಗಿರುತ್ತೆ, ಸೀಕ್ವೆನ್ಸ್ ಮೀನ್ಸ್ ಆರ್ಡರ್ ವೈಸ್ ಇರೋದಿಲ್ಲ, ಇನ್ ಆರ್ಡರ್ ವೈಸಲ್ಲಿರುತ್ತೆ. ಯಾವ ರೀತಿ ಅಂತ ಹೇಳಿ ಎಕ್ಸಾಂಪಲ್ಸ್ ಮುಖಾಂತರ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಥಿಯರಿ ನೋಡೋಣ. ದೇ ಆರ್ ಸ್ಟೋರ್ಡ್ ಇನ್ ರ್ಯಾಂಡಮ್ ಅಡ್ರೆಸಸ್ ಆ್ಯಂಡ್ ಕನೆಕ್ಟೆಡ್ ಯೂಸಿಂಗ್ ಪಾಯಿಂಟರ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ಐ ಮೀನ್ ಸಿ ಅಲ್ಲಿ ಪಾಯಿಂಟರ್ಸ್ ಅಂದರೆ ಏನು ಅಂತ ಹೇಳಿ. ಸೊ ಪಾಯಿಂಟರ್ಸ್ ರಿಲೇಟೆಡ್ ಟಾಪಿಕ್ಸೇ ಇಲ್ಲಿ C++ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಟೈಪ್ಸ್ ಆಫ್ ಅರೇಸ್, ಟೈಪ್ಸ್ ಆಫ್ ಲಿಸ್ಟ್ ನೋಡೋಣ. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಡಬಲ್ಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ದ ಲಾಸ್ಟ್ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಸೊ ಇದರಲ್ಲಿ ಅಗೇನ್ ಟೈಪ್ಸಲ್ಲಿ ಡಿವೈಡೆಡ್ ಆಗಿದೆ. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ದ ಲಾಸ್ಟ್ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಅಂಥೇಳಿ. ಸೊ ವಾಟ್ ಈಸ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತೇಳಿ ಫಸ್ಟ್ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಏನಾಗುತ್ತೆ, ಸೊ ನೆಕ್ಸ್ಟ್ ಲಿಸ್ಟ್ ಯಾವ್ಯಾವ ಇದಾವೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಓಕೆ, ಜಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ ಹೌದಾ, ಸ್ಟ್ರಕ್ಚರ್ಸ್ ಕಾಣ್ತಾ ಇದೆ. ಸೊ ವಾಟ್ ಈಸ್ ದಿಸ್ ಈಸ್ ಅ ಲಿಂಕ್ಡ್ ಲಿಸ್ಟ್ ಅಂದರೆ ಆರ್ಡರ್ ವೈಸ್ ಇರಲ್ಲ, ಇಟ್ಸ್ ಕಂಪ್ಲೀಟ್ಲಿ ಇನ್ ಆರ್ಡರ್ ವೈಸಲ್ಲಿರುತ್ತೆ. ಆ್ಯಂಡ್ ಮೆಮೊರಿ ಹೀಪ್ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ ಇದೊಂದು ಸ್ಯಾಂಪಲ್ ಎಕ್ಸಾಂಪಲ್ ಅಷ್ಟೇ. ಓಕೆ, ಲಿಂಕ್ಡ್ ಲಿಸ್ಟಲ್ಲಿ ನೋಡಿ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಅಡ್ರೆಸಸ್ ಅಂದರೆ ನೋಡ್ಬೋದು 10, 20, 30, 40 ಆ್ಯಂಡ್ ದ ಲಾಸ್ಟ್ 50. ಹಾಗೆ ಬ್ಲಾಕ್ಸ್ ನೋಡ್ಬೋದು ನೀವು, ಕಂಪ್ಲೀಟ್ಲಿ ಇಟ್ಸ್ ಅ ರ್ಯಾಂಡಮ್ ಬ್ಲಾಕ್ಸ್. ಹೌದಾ, ಇದರಲ್ಲಿ 101, 1001, ದೆನ್ 1023, 3026, 4537 ಆ್ಯಂಡ್ ದ ಲಾಸ್ಟ್ 7328. ಸೊ ಈ ರೀತಿಯಾಗಿ ರ್ಯಾಂಡಮ್ ಬ್ಲಾಕ್ಸ್ ಆಗಿ ಡಿಸ್ಪ್ಲೇ ಆಗುತ್ತೆ ಲಿಸ್ಟಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಸೊ ವಾಟ್ ಈಸ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ನೋಡಿದ್ರಿ. ಆ್ಯಂಡ್ ಎ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ನೋಟ್ಸ್ ಕಂಟೈನ್ 2 ಫೀಲ್ಡ್ಸ್. ಇದರಲ್ಲಿ ಏನಾಗಿದೆ, ಅಗೇನ್ ಇಟ್ ಕಂಟೈನ್ಸ್ 2 ಫೀಲ್ಡ್ಸ್, ನೇಮ್ಲಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಇಲ್ಲಿ ನೋಡ್ಬೋದು ಹೆಡ್ ADR ಅಂತಂದರೆ ಅಡ್ರೆಸ್ ಅಂತೇಳಿ ಅರ್ಥ. ಸೊ ಅಡ್ರೆಸ್ ಯಾವ ರೀತಿಯಾಗಿ ನೋಡಿ, ಇಲ್ಲಿ ರ್ಯಾಂಡಮ್ ಬಿಟ್ಟು ಲೀನಿಯರ್ ಆರ್ಡ್ರಲ್ಲಿದೆ. ಆ್ಯಂಡ್ ನೋಡ್ ಅಡ್ರೆಸ್ ಆ್ಯಂಡ್ ದ ಲಾಸ್ಟ್ ಟೇಲ್ ನಲ್ ಅಂದರೆ ಕಂಪ್ಲೀಟ್ ಅಲ್ಲಿವರೆಗೆ ಏನಾಗುತ್ತೆ, ಎಂಡ್ ಆಗುತ್ತೆ. ದೆನ್ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್, ಡಾಟಾ ಅಸೈನ್ ಟು ದ ಪ್ರೆಸೆಂಟ್ ನೋಡ್. ಮೀನ್ಸ್ ಪ್ರೆಸೆಂಟ್ ನೋಡ್ವರೆಗೂ ಏನಾಗಿದೆ, ಸಿಂಗ್ಲಿ ಲಿಸ್ಟಲ್ಲಿ ಒಂದು ಲಿಸ್ಟ್ ಆರ್ಡರ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂದರೆ ಏನಂತ ನೋಡೋಣ. ಡಬಲಿ ಲಿಂಕ್ಡ್ ಲಿಸ್ಟ್, ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ಚೇಂಜಸ್ ಏನು ಕಾಣ್ತಾ ಇದೆ ಅಂದರೆ ಇಟ್ ಹ್ಯಾಸ್ ಅ ನಲ್ ಹೆಡ್ ಅಡ್ರೆಸಸ್. ಇಲ್ಲಿ ನೋಡ್ಬೋದು ಬ್ಲಾಕ್ಸ್ ಕಾಣ್ತಾ ಇದೆ, ಹೌದಾ. ಸೊ ದೀಸ್ ಆರ್ ಅ ಬ್ಲಾಕ್ಸ್ ಆಫ್ ಡಬಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಇಟ್ ಕಂಟೈನ್ಸ್ a doubly linked list nodes contains 3 fields. Again it contains 3 fields, namely address of the next node. ಅಂದರೆ ನೋಡ್ಬೋದು ಇಲ್ಲಿ ಅಡ್ರೆಸ್ ಏನಾಗಿದೆ, ಒಂದಕ್ಕೊಂದು ರಿಲೇಟೆಡ್ ಅಂತ ಹೇಳಿ ಇಂಡಿಕೇಟ್ ಆಗ್ತಾ ಇದೆ ಆರೋ ಮಾರ್ಕ್ಸ್ ಅಲ್ಲಿ. ನಲ್ ಅಂದರೆ ಫಸ್ಟ್ ಬ್ಲಾಕಲ್ಲಿ ಹೇಗಿದೆ, ನಲ್ ಆಗಿದೆ. ದೆನ್ ನೆಕ್ಸ್ಟ್ ಅಡ್ರೆಸ್ ನೋಡ್ ಅಡ್ರೆಸ್, ದೆನ್ ಅಗೇನ್ ಇಟ್ಸ್ ಅಡ್ರೆಸ್ ನೋಡ್ ಅಡ್ರೆಸ್ ಆ್ಯಂಡ್ ಕಂಟಿನ್ಯೂ ಆಗಿದೆ. ಅಟ್ ಲಾಸ್ಟ್ ಏನಾಗಿದೆ, ಅಡ್ರೆಸ್ ಟೇಲ್ ನಲ್ ಅಂದರೆ ಕಂಪ್ಲೀಟ್ ಲಾಸ್ಟ್ ಬ್ಲಾಕ್ಸ್ವರೆಗೆ ಏನಾಗುತ್ತೆ, ಕಂಟಿನ್ಯೂಸ್ ಅಡ್ರೆಸ್ ಇರಲ್ಲ, ಎಟ್ ಲಾಸ್ಟ್ಗೆ ನಲ್ ಆಗಿ ಅದು ಲಿಸ್ಟಲ್ಲಿ ತೋರಿಸುತ್ತೆ. ಆ್ಯಂಡ್ ನೋಡ್ಬೋದು 1 to ನೆಕ್ಸ್ಟ್ ಅಡ್ರೆಸಸ್ ಆಫ್ ದ ಪ್ರೀವಿಯಸ್ ನೋಡ್ ಅಂದರೆ ಪ್ರೀವಿಯಸ್ ನೋಡ್ಗೂ ನೋಡ್ಬೋದು ಅಡ್ರೆಸ್ ಕಂಟೈನ್ ಇದೆ, ಹೌದಾ. ಫ್ರಮ್ ಸ್ಟಾರ್ಟಿಂಗ್ ಬಿಟ್ಟು ಸೆಕೆಂಡ್ ಬ್ಲಾಕಲ್ಲಿ ನೋಡ್ಬೋದು. ಆ್ಯಂಡ್ ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕಲ್ಲಿ ಕಂಟಿನ್ಯೂಸ್ ಅಡ್ರೆಸ್ ಡಿಸ್ಪ್ಲೇ ಆಗಿದೆ. ಆ್ಯಂಡ್ 1 to ದ ಸ್ಟೋರ್ ದ ಮೆಮೊರಿ ಆ್ಯಂಡ್ ದ ಲಾಸ್ಟ್ ಅಂದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನಾಗಿದೆ, ಅಡ್ರೆಸ್ ಸ್ಟೋರ್ ಆಗ್ತಾನೇ ಇದೆ. ಸೊ ದಿಸ್ ಈಸ್ ಎ ಡಬಲಿ ಲಿಂಕ್ಡ್ ಲಿಸ್ಟ್. ಸೊ ಪ್ರೋಗ್ರಾಮಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ನಾವೊಂದು ಲೊಕೇಶನ್ ಯಾವ ರೀತಿ ಬರೆದಿರ್ತೀವಿ ಪ್ರೋಗ್ರಾಮಲ್ಲಿ, ಕಂಪ್ಲೀಟ್ಲಿ ಫ್ರಮ್ ಹೆಡರ್ ಸೆಕ್ಷನ್ ಟು ಮೇನ್ ಸೆಕ್ಷನ್ ಆ್ಯಂಡ್ ವೇರಿಯಬಲ್ ಡಿಕ್ಲರೇಷನ್ ಎಟ್ ದ ಲಾಸ್ಟ್ printf scanf ಅಂತೇಳಿ ನಾವು ಯಾವುದರಲ್ಲಿ CL ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಜಸ್ಟ್ ನಾವೇನು ಮಾಡ್ತೀವಿ, ಲೂಪಿಂಗ್ ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ತಾ ಎಟ್ ದ ಲಾಸ್ಟ್ ಗೆಟ್ CH ಆರ್ ಎಲ್ಸ್ ನೇಮ್ ಸ್ಪೇಸ್ ಯೂಸ್ ಮಾಡಿರ್ತೀವಿ, ರಿಟರ್ನ್ ಸ್ಟೇಟ್ಮೆಂಟ್. ಈ ರೀತಿಯಾಗಿ ಅಡ್ರೆಸ್ನ ಯಾವ ರೀತಿ ನಾವು ಲೊಕೇಟ್ ಮಾಡ್ತೀವೋ ದಟ್ ಈಸ್ ವಾಟ್ ಅ ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂತೇಳಿ ಹೇಳ್ಬೋದು.
ಓಕೆ, ಸೊ ನೋಡಿ ಲಿಸ್ಟ್ ಅಂತೇಳಿ ಹೇಳಿದೆ. ವಾಟ್ ಈಸ್ ಅ ಲಿಸ್ಟ್? ಕಾಮನ್ ಆಗಿ ತಿಳ್ಕೊಂಡಿರ್ಬೋದು ವಾಟ್ ಈಸ್ ಲಿಸ್ಟ್ ಅಂತ ಹೇಳಿ. ಆರ್ಡರ್ ವೈಸ್ ಇರುತ್ತೆ, ಹೌದಾ? ಒನ್ ಬೈ ಒನ್ ಲಿಸ್ಟ್ ಇರುತ್ತೆ. ಅದರಲ್ಲಿ ನೋಡ್ಬೋದು ಹೆಡರ್ ಸೆಕ್ಷನ್, ಇಟ್ ಕಂಟೈನ್ಸ್ ಎ ಕಂಪ್ಲೀಟ್ ಹೆಡರ್ ಸೆಕ್ಷನ್ ಆ್ಯಂಡ್ ಅ ಅಡ್ರೆಸ್. ಏನಾಗಿದೆ? ಅಡ್ರೆಸ್ ಜೊತೆ ದೆನ್ ಹೆಡರ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ದ ಲಾಸ್ಟ್ ಕಂಟಿನ್ಯೂಸ್ ನೋಡ್ಬೋದು ನೀವು ಎಲ್ಲ ಬ್ಲಾಕ್ಸಲ್ಲಿನೂ ಹೆಡರ್ ಸೆಕ್ಷನ್ ಆ್ಯಂಡ್ ಅಡ್ರೆಸ್ ಇವೆರಡು ಕಂಟೈನ್ ಆಗಿದೆ. ದಿಸ್ ಈಸ್ ವಾಟ್ ಅ ಲಿಸ್ಟ್. ಆ್ಯಂಡ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ ನೋಡೋಣ, ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನ್ಯೂ ಪೇಜ್. ಸೊ ಫಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಅ ಕ್ವೆಶನ್? ರೈಟ್ ಎ C++ ಪ್ರೋಗ್ರಾಮ್ ಟು ಇಂಟ್ರಡ್ಯೂಸ್ ಅ ಲಿಂಕ್ಡ್ ಲಿಸ್ಟ್. ಸೊ ಫಸ್ಟ್ ಹೇಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಲಿಂಕ್ಡ್ ಲಿಸ್ಟ್ನ ಅಂತ ನೋಡೋಣ. ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ IOStream. ಸೊ ಹ್ಯಾಶ್ ಇನ್ಕ್ಲೂಡಲ್ಲಿ ಫಸ್ಟ್ ಬರೋದು IOStream. IOStream ಅಂದರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತೇಳಿ ಅರ್ಥ. ಸೊ ಎಂಟರ್, ದೆನ್ ಯೂಸಿಂಗ್ ನೇಮ್ ಸ್ಪೇಸ್. ನಾವು ಸಿ ಅಲ್ಲಿ ಹೇಗೆ ಬರಿತಾ ಇದ್ವಿ ಸೊ ಅದೇ ಥರ, ಬಟ್ ಸ್ವಲ್ಪ ಚೇಂಜಸ್ ಏನಂದರೆ ಯೂಸಿಂಗ್ ನೇಮ್ ಸ್ಪೇಸ್ ಅಂತೇಳಿ ಯೂಸ್ ಮಾಡಿ STD ಸ್ಟ್ಯಾಂಡರ್ಡ್ನ ನಾವು ಇನ್ಪುಟ್ ಮಾಡ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸ್. ಸೊ ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಕ್ಲಾಸ್. ದೆನ್ ಎಂಟರ್, ಓಪನ್ ಫ್ಲಾ ಬ್ರಾಕೆಟ್, ದೆನ್ ಎಂಟರ್ ಪಬ್ಲಿಕ್. ಸೊ ಪಬ್ಲಿಕ್, ದೆನ್ ಇಲ್ಲಿ ಏನು ಮಾಡಬೇಕು? ಕಂಪಲ್ಸರಿ ಕೊಲನ್ ನಾವು ಹಾಕಲೇಬೇಕು. ಆ್ಯಂಡ್ ಎಂಟರ್, ಒಂದು ಟ್ಯಾಬ್ ಕೊಟ್ಟು ಇಂಟ್ ಡೇಟಾ. ಸೊ ನಾವೇನು ಕೊಡ್ತಾ ಇದ್ದೀವಿ ಇಲ್ಲಿ? ಇಂಟ್ ಡೇಟಾ ಅಂತ ಕೊಡ್ತಾ ಇದ್ದೀವಿ. ಜೊತೆಗೆ ನೋಡ್, ಯಾವ ರೀತಿಯಾದಂಥ ನೋಡ್? ಆಸ್ಟ್ರಿಕ್ ನೋಡ್. ಸೊ ಆಸ್ಟ್ರಿಕ್ ಆ್ಯಂಡ್ ನೆಕ್ಸ್ಟ್. ಸೊ ಇಲ್ಲೇನು ಮಾಡಬೇಕು? ಕಂಡೀಷನ್ಸ್ ಕಂಪಲ್ಸರಿ ಅಪ್ಲೈ ಮಾಡಿದರೆ ಮಾತ್ರ ಏನಾಗುತ್ತೆ? ನಮಗೆ ಔಟ್ಪುಟ್ ಸಿಗುತ್ತೆ. ಆ್ಯಂಡ್ ಕ್ಲೋಸ್ ಫ್ಲಾ ಬ್ರ್ಯಾಕೆಟ್, ಸೆಮಿಕೊಲನ್, ಎಂಟರ್. ಇವಾಗ ಏನು ಮಾಡ್ತಾ ಇದ್ದೀವಿ? ಮೇನ್ ಸೆಕ್ಷನ್ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇಂಟ್ ಮೇನ್, ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಇಲ್ಲಿ ಸೆಮಿಕೊಲನ್ ಬರೋದಿಲ್ಲ. ದೆನ್ ಓಪನ್ ಫ್ಲಾ ಬ್ರ್ಯಾಕೆಟ್, ಒನ್ ಟ್ಯಾಬ್. ಇಲ್ಲಿ ಏನು ಮಾಡಬೇಕು? ನೋಡ್ ಕೊಡ್ತಾ ಇದ್ದೀವಿ. ನೋಡ್ ಆಸ್ಟ್ರಿಕ್ ಹೆಡ್ ಈಕ್ವಲ್ ಟು ನಲ್. ಓಕೆ, ಸೊ ಏನು ಕೊಡ್ತಾ ಇದ್ದೀವಿ? ನೋಡಲ್ಲಿ ಹೆಡ್ ಆ್ಯಂಡ್ ನಲ್. ಸೊ ಕಂಪ್ಲೀಟ್ ಸ್ಟಾರ್ಟಿಂಗ್ ನಾವು ಹೇಗಿರಬೇಕು? ನಲ್ ಆಗಿರಬೇಕು ಬ್ಲಾಕ್ಸ್. ಆ್ಯಂಡ್ ನೆಕ್ಸ್ಟ್ ನಾವು ಅಡ್ರೆಸ್ನ ಫಿಲಪ್ ಮಾಡ್ತಾ ಹೋಗ್ತಾ ಇರಬೇಕು, ಹೌದಾ? ಅದ್ರ ಜೊತೆಗೆ ನೋಡ್ ಆಸ್ಟ್ರಿಕ್ ಸಿಂಬಾಲ್, ದೆನ್ ಸೆಕೆಂಡ್ ಈಕ್ವಲ್ ಟು, ದೆನ್ ಅಗೇನ್ ಇಟ್ಸ್ ನಲ್ ಈಕ್ವಲ್ ಟು ನಲ್, ಸೆಮಿಕೊಲನ್. ನೆಕ್ಸ್ಟ್ ನೋಡ್ ಆಸ್ಟ್ರಿಕ್ ಸಿಂಬಾಲ್, ದೆನ್ ಥರ್ಡ್ ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀವಿ, ಈಕ್ವಲ್ ಟು ನಲ್. ದೆನ್ ಅಗೇನ್ ಏನು ಮಾಡಬೇಕಿಲ್ಲಿ ನಾವು? ನಲ್ನ ಕಂಪಲ್ಸರಿ ಇನ್ಪುಟ್ ಮಾಡ್ತಾನೆ ಹೋಗಬೇಕು. ಪ್ರೋಗ್ರಾಮ್ ಇದೇನಾಗುತ್ತೆ ನೋಡಿದ್ರೆ ಅರ್ಥ ಆಗಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಏನಾಗುತ್ತೆ? ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ಸೇ ಭಾಳ ಇರುತ್ತೆ. ಸೊ ಹೆಡ್ ಈಕ್ವಲ್ ಟು ನ್ಯೂ ನೋಡ್. ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು? ಹೊಸ ನೋಡ್ನ, ಅಂದರೆ ಬ್ಲಾಕ್ಸಲ್ಲಿ ಏನು ಮಾಡ್ತಾಯಿದ್ದೀನಿ? ಹೊಸ ನೋಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್. ನಾವು ಇಟ್ಸ್ ಅ ಸೆಕೆಂಡ್ ಇನ್ನಿಂಗ್ಸ್. ಮೀನ್ಸ್ ಫ್ರಮ್ ಸ್ಟಾರ್ಟಿಂಗ್ ನಾವೇನು ಮಾಡಿದ್ವಿ? ಫಸ್ಟ್ ನೋಡ್ನ ಇನ್ಪುಟ್ ಮಾಡಿದ್ವಿ. ಅದ್ರ ಜೊತೆಗೆ ದೆನ್ ನೆಕ್ಸ್ಟ್ ನ್ಯೂ ನೋಡ್. ಓಕೆ, ಸೊ ನ್ಯೂ ನೋಡ್. ಸಿಗೂ C++ಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ನ್ಯೂ ನೋಡ್. ಇಲ್ಲೇನು ಮಾಡ್ತಿದ್ದೀವಿ ನಾವು? ಬ್ಲಾಕ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಎಂಟರ್. ನೆಕ್ಸ್ಟ್ ಹೆಡ್, ಇಲ್ಲೇನು ಮಾಡ್ತಿದ್ದೀವಿ? ಹೆಡ್ ಡ್ಯಾಶ್ ಗ್ರೇಟರ್ ದೆನ್ ಡಾಟಾ. ಇಲ್ಲೇನು ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅಷ್ಟೇ, ಇದರಲ್ಲಿ ಏನಿಲ್ಲ. ಎಂಟರ್, ದೆನ್ ಹೆಡ್, ಓಕೆ, ದೆನ್ ಹೆಡ್ ಗ್ರೇಟರ್ ಸಿಂಬಾಲ್, ನೆಕ್ಸ್ಟ್ ಈಕ್ವಲ್ ಟು ಸೆಕೆಂಡ್ ಸೆಮಿಕೊಲನ್. ಸೊ ಇಲ್ಲೇನು ಮಾಡಿದ್ವಿ? ಫಸ್ಟ್ ಡೇಟಾ ಆ್ಯಂಡ್ ಸೆಕೆಂಡ್ ಡೇಟಾನ ಆ್ಯಡ್ ಮಾಡಿದ್ವಿ ಬ್ಲಾಕ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡೋಣ? ಸೆಕೆಂಡ್ ಡೇಟಾ ನಾವು ಇಟ್ಸ್ ಎ ಟರ್ನ್ ಸೆಕೆಂಡ್ ಡೇಟಾದಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಸೊ ಎಂಟರ್ ಕೊಟ್ಟಿದ್ದೀನಿ. ಸೆಕೆಂಡ್
ಇಲ್ಲೇನು ಮಾಡಬೇಕು, ಸೆಕೆಂಡ್ ಕೊಡ್ತಾ ಇದ್ದೀನಿ. ಸೆಕೆಂಡ್ ಗ್ರೇಟರ್ ದೆನ್ ಡೇಟಾ. ಇಲ್ಲಿ ಜಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಹೋಗಬೇಕು. ಕಂಡೀಷನ್ಸ್ ಏನೇನಂತ ಹೇಳಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಏನಾಗುತ್ತೆ, ಅರ್ಥ ಆಗುತ್ತೆ. ದೆನ್ ಸೆಕೆಂಡ್ ಗ್ರೇಟರ್ ನೆಕ್ಸ್ಟ್. ಸೊ ಸೆಕೆಂಡ್ ಗ್ರೇಟರ್ ನೆಕ್ಸ್ಟ್ ಈಕ್ವಲ್ ಟು ಥರ್ಡ್. ಸೊ ಪ್ರೋಗ್ರಾಮ್ನ ನೀಟಾಗಿ ಕೇಳಿ, ಬಿಕಾಸ್ ಪ್ರೋಗ್ರಾಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್, ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಕೆಂಡ್ ಥರ್ಡ್ ಯಾವ ರೀತಿ ನೋಟ್ಸ್ನ ನಾವು ಇನ್ಪುಟ್ ಮಾಡ್ತೀವಿ ಅಂತ ಹೇಳಿ. ದೆನ್ ಡೇಟಾ ಈಕ್ವಲ್ ಟು 3 ಸೆಮಿಕೊಲನ್ ಎಂಟರ್. ನೌ ಥರ್ಡ್ ಗ್ರೇಟರ್. ಓಕೆ, ಸೊ ಗ್ರೇಟರ್ ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ, ಅಟ್ ಲಾಸ್ಟಲ್ಲಿ ನಲ್ ನಾವು ಆ್ಯಡ್ ಮಾಡ್ತಾ ಇದ್ದೀನಿ, NELL. ಓಕೆ, ಸೊ ನಲ್ ಎಂಟರ್. ಅಗೇನ್ ರಿಪಿಟೇಷನ್ ವ್ಯಾಲ್ಯೂಸ್ ಭಾಳ ಇದ್ದಾವೆ ಇದರಲ್ಲಿ. ನಾವು ಇಟ್ಸ್ ಅ ಲಾಸ್ಟ್ ಟರ್ನ್ ರಿಟರ್ನ್. ಸೊ ಇಲ್ಲಿ ಏನೇನು ಕಂಡೀಷನ್ಸ್ ಅಪ್ಲೈ ಮಾಡಿದ್ವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಸಲ್ಟ್ ರಿಟರ್ನ್ 0 ಸೆಮಿಕೊಲಾನ್ ಎಂಟರ್. ಇವಾಗ ಏನು ಮಾಡಬೇಕು, ಫ್ಲಾರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಸೊ ಫಸ್ಟ್ ನೋಡೋಣ ಪ್ರೋಗ್ರಾಮ್ ಫಾರ್ಮೇಟ್ ಯಾವ ರೀತಿ ಇತ್ತಂತ ಹೇಳಿ. ಓಕೆ, ಸೊ ನೋಡಿ, ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ ಐಒಸ್ಟ್ರೀಮ್. ಐಒಸ್ಟ್ರೀಮ್ ಅಂದರೆ ಏನಾಗುತ್ತೆ, ದಿಸ್ ಇಸ್ ದ ಹೆಡರ್ ಸೆಕ್ಷನ್. ಐಒಸ್ಟ್ರೀಮ್ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತ ಹೇಳಿ C++ ಅಲ್ಲಿ ಮಾತ್ರ ಈ ರೀತಿ ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್. ಇಲ್ಲಿ ಯಾವ ರೀತಿ ನಾವು ನೇಮ್ ಸ್ಪೇಸ್ ಮೀನ್ಸ್ ನಾವು ಟೈಟಲ್ ಹೇಗೆ ಕೊಡ್ತೀವಿ, ಹೌದಾ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ C++ ಪ್ರೋಗ್ರಾಮ್. ಅದರಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಹೇಳಿ STD ಅಂತ ಹೇಳಿ ಯೂಸ್ ಮಾಡ್ತೀವಿ. ದೆನ್ ಕ್ಲಾಸ್ ನೋಡ್ ಅಂದರೆ ಟಾಪಿಕ್ ನೇಮ್ ಏನಿದೆ ಲಿಂಕ್ಡ್ ಲಿಸ್ಟ್, ಹೌದಾ, ಇದರಲ್ಲಿ ನಾವು ನೋಟ್ಸ್ನ ಹಾಕ್ತಾ ಹೋಗ್ತೀವಿ. ಅಂದರೆ ಒಂದೊಂದೇ ಬ್ಲಾಕಲ್ಲಿ ಒಂದೊಂದೇ ನೋಡ್ ಅಥವಾ ನಲ್ ನೋಡ್, ಅದ್ರ ಜೊತೆಗೆ ಅಡ್ರೆಸ್ ಅಂತೇಳಿ. ದೆನ್ ಓಪನ್ ಫ್ಲಾರ್ ಬ್ರ್ಯಾಕೆಟ್ ಪಬ್ಲಿಕ್ ಇಂಟ್ ಡೇಟಾ. ಬಿಕಾಸ್ ನಾವಿಲ್ಲಿ ಏನು ಆ್ಯಡ್ ಮಾಡ್ತೀವಿ, ಫಸ್ಟ್ ಸೆಕೆಂಡ್ ಥರ್ಡ್ ಅಂಥೇಳಿ ಡೇಟಾ ನಾವು ಇನ್ಪುಟ್ ಮಾಡ್ತೀವಿ. ಅದ್ರ ಜೊತೆಗೆ ನೋಡ್ ನೆಕ್ಸ್ಟ್ ಇಂಟ್ ಮೇನ್ ನೋಡ್ ಹೆಡ್ ನಲ್. ಯಾವ ರೀತಿ ನೋಡಿ, ಫಸ್ಟ್ ಹೆಡ್ ಇನ್ಪುಟ್ ಮಾಡ್ತೀವಿ, ದೆನ್ ಸೆಕೆಂಡ್ ನೋಡಲ್ಲಿ ನಲ್, ದೆನ್ ಥರ್ಡ್ ನಲ್, ದೆನ್ ಹೆಡ್ಡಲ್ಲಿ ನ್ಯೂ ನೋಡ್, ಸೆಕೆಂಡಲ್ಲಿ ನ್ಯೂ ನೋಡ್, ದೆನ್ ಥರ್ಡ್ ನ್ಯೂ ನೋಡ್. ಕಂಪ್ಲೀಟ್ ಹೆಡ್ಡರ್ ಸೆಕ್ಷನಲ್ಲಿ ಏನು ಮಾಡ್ತೀವಿ, ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ನ್ಯೂ ನೋಡ್ನ ಆ್ಯಡ್ ಮಾಡ್ತೀವಿ. ಅಟ್ ಲಾಸ್ಟ್ ನಾವೇನು ಮಾಡ್ತೀವಿ, ನಲ್ ಕ್ಯಾರೆಕ್ಟರ್ನ ಇನ್ಪುಟ್ ಮಾಡ್ತೀವಿ. ದೆನ್ ಹೆಡ್ ನೆಕ್ಸ್ಟ್, ದೆನ್ ಸೆಕೆಂಡ್ ಈಕ್ವಲ್ ಟು ಡೇಟಾ 2, ದೆನ್ ಥರ್ಡ್ ಡೇಟಾ 3. ಈ ರೀತಿಯಾಗಿ ಜಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡಿದ್ದೀವಿ. ಇದರಲ್ಲಿ ಏನಿಲ್ಲ, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದರೆ ಭಾಳ ಈಸಿ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ನಾವು ಇವಾಗ ಏನು ಮಾಡೋಣ, ಸೇವ್ ಮಾಡೋಣ. ಯಾವ ರೀತಿ ಬರುತ್ತೆ ಔಟ್ಪುಟ್ ಅಂತ ನೋಡೋಣ. ಸೇವ್ F2 ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿದ್ರು ದಟ್ಸ್ ಓಕೆ. ಸೊ ಇಲ್ಲೇನು ಮಾಡ್ತೀನಿ, ಲಿಂಕ್ಡ್ ಲಿಸ್ಟ್ ಅಂತ ಕೊಡ್ತೀನಿ. ಲಿಂಕ್ಡ್ ಲಿಸ್ಟ್ ಎಂಟರ್. ಓಕೆ, ಸೊ ಇವಾಗ ಏನಾಗಿದೆ, ಸೇವ್ ಆಗಿದೆ. ಕಂಟ್ರೋಲ್ F9. ಸೊ ಕಂಟ್ರೋಲ್ F9 ಅಲ್ಲಿ 10 ಎರರ್ಸ್ ಬರ್ತಾ ಇದೆ. ಸೊ ವಾಟ್ ಈಸ್ ದ 10 ಎರರ್ಸ್ ಅಂತೇಳಿ ಐಒಸ್ಟ್ರೀಮ್ ನೋಡ್ಬೋದು ನೀವು. ಹ್ಯಾಶ್ ಇನ್ಕ್ಲೂಡ್ ಐಒಸ್ಟ್ರೀಮ್ ಅಂತ ಇದೆ. ಇದರಲ್ಲಿ ಡಬಲ್ ಕೊಟೇಶನ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಬಿಕಾಸ್ ನಾನು ದೇವ್ C++ ಆ್ಯಪಲ್ಲಿ ಹೇಳಿದ್ದೆ ನಿಮಗೆ, ಅದರಲ್ಲಿ ಚೇಂಜಸ್ ಇದೆ ಆ್ಯಂಡ್ ಇದರಲ್ಲಿ ತುಂಬಾ ಚೇಂಜಸ್ ಇದೆ. ಓಕೆ, ಡಬಲ್ ಕೊಟೇಶನ್ F2 ಎಸ್, ಕಂಟ್ರೋಲ್ F9. ಸೊ ಕಂಟ್ರೋಲ್ F9. ದೆನ್ ನೋಡ್ಬೋದು ಅನೇಬಲ್ ಟು ಓಪನ್ ಫೈಲ್ ಐಒಸ್ಟ್ರೀಮ್. ಬಿಕಾಸ್ ಇಲ್ಲಿ ಏನಾಗಿದೆ, ಐಒಸ್ಟ್ರೀಮ್ ಓಪನ್ ಆಗ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಹ್ಯಾಶ್ ಇನ್ಕ್ಲೂಡ್ ಮೀನ್ಸ್ ಇದರಲ್ಲಿ C ಜಾಸ್ತಿ ಯೂಸ್ ಮಾಡ್ತಿದ್ವಿ, ಹೌದಾ, ಹಾಗಾಗಿ ಹ್ಯಾಶ್ ಇನ್ಕ್ಲೂಡ್ ಯೂಸ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h. so standard input output.h, then enter hash include conio.h. conio means it's completely console input output dot header file. then F2 yes, control F9. okay, ಇವಾಗ ಏನಾಗಿದೆ, 9 ಎರರ್ಸ್ ಇವೆ. ಸೊ 9 ಎರರ್ಸ್ಗಿಂತ ಮುಂಚೆ ನಮಗೆ ಪ್ರೋಗ್ರಾಮ್ ಫಾರ್ಮೇಟ್ ಏನು ಅಂತ ಗೊತ್ತಾಯ್ತಲ್ಲ ನಿಮಗೆ, ಯಾವ ರೀತಿ ಬರಿಬೇಕು ಅಂತ ಹೇಳಿ. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನೋಟ್ಸ್ ನಾವು ಯಾವ ರೀತಿ ಇನ್ಪುಟ್ ಮಾಡ್ತೀವೋ ಅದ್ರ ಜೊತೆಗೆ ಹೆಡರ್ ಫೈಲ್ಸ್ನ ಕಂಪಲ್ಸರಿ ನೀಟಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಪಬ್ಲಿಕ್, ದೆನ್ ಇಂಟ್ ಮೇನ್ ಸೆಕ್ಷನ್, ದೆನ್ ನಲ್ ಕ್ಯಾರೆಕ್ಟರ್ಸ್ನ ನಾವು ಕಂಪ್ಲೀಟಾಗಿ ಇನ್ಪುಟ್ ಮಾಡಿದ್ದೀವಿ. ಆ್ಯಂಡ್ ಸೆಕೆಂಡ್, ಫಸ್ಟ್, ಥರ್ಡ್ ಈ ರೀತಿಯಾಗಿ ನೋಡಿದ್ರಿ ನೀವು. ಓಕೆ, ಸೊ ದಿಸ್ ಈಸ್ ಅ ಫಾರ್ಮೆಟ್ ಆಫ್ C++ ಲಿಂಕ್ಡ್ ಲಿಸ್ಟ್ ಪ್ರೋಗ್ರಾಮ್. ಸೊ ಇದನ್ನ ಪಕ್ಕ ನೀವೇನು ಮಾಡಿರಿ, ನೋಟ್ಸ್ ಮಾಡ್ಕೊರಿ ಆ್ಯಂಡ್ ನೋಟ್ ಡೌನ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ.
ಓಕೆ, ಇವತ್ತಿನ ಕ್ಲಾಸಲ್ಲಿ ನೋಡಿದ್ರಲ್ಲ ವಾಟ್ ಈಸ್ ಲಿಸ್ಟ್ ಆ್ಯಂಡ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಅಂಥೇಳಿ ನೋಡಿದ್ರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ನಮಗೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಡಬಲಿ ಲಿಂಕ್ಡ್ ಲಿಸ್ಟ್, ಇವು ಎರಡೂ ತಿಳ್ಕೊಂಡ್ರೆ ಸಾಕು. ಆ್ಯಂಡ್ ರಿಲೇಟೆಡ್ ಪ್ರೋಗ್ರಾಮ್ ತೋರಿಸಿದ್ದೆ, ಇದರಲ್ಲಿ ಜಾಸ್ತಿ ಪ್ರೋಗ್ರಾಮ್ ಏನಾಗಲ್ಲ, ಯೂಸ್ ಆಗೋದಿಲ್ಲ. ಬಿಕಾಸ್ ಲಿಸ್ಟ್ ಅನ್ನೋದು ಜಸ್ಟ್ ಟಾಪಿಕ್ ವೈಸ್ ನಾವು ಕಲಿತಾ ಹೋಗಬೇಕು. ಆ್ಯಂಡ್ ಅರೇಸ್ ತುಂಬ ಇಂಪಾರ್ಟೆಂಟ್, ಅದನ್ನ ನೀಟಾಗಿ ಕಲೀರಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನು ಎಕ್ಸಾಮ್ ಪರ್ಪಸ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಕೀಪ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಟಾಪಿಕ್ಸ್. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇನ್ನೊಂದಿಷ್ಟು ಹೊಸ ಟಾಪಿಕ್ಸ್ನ ನಿಮಗೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಏನು ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.